ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಬಿಎಂಪಿಯ ಯುಗಾಂತ್ಯ, ಬೆಂಗಳೂರಿಗೆ ಇನ್ನು ಪಂಚಪಾಲಿಕೆ. ಬಿಬಿಎಂಪಿ 5 ನಗರ ಪಾಲಿಕೆಗಳಾಗಿ ಹೋಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿ ರಚನೆ. ನಿನ್ನೆಯಿಂದ ಹೊಸ ಪಾಲಿಕೆಗಳು ಅಸ್ತಿತ್ವಕ್ಕೆ. ಸೊ ಬಿಬಿಎಂಪಿ ಯುಗಾಂತ್ಯ ಆಗಿದೆ. ಬಿಬಿಎಂಪಿ ಇತಿಹಾಸದ ಪುಟವನ್ನ ಈ ಮುಖಾಂತರವಾಗಿ ಸೇರಿದೆ. ಇನ್ಮೇಲೆ ಏನಿದ್ರು ಬೆಂಗಳೂರಿಗೆ ಪಂಚಪಾಲಿಕೆಗಳಿರುತ್ತೆ. ಸೊ ಯಾವ್ದ್ಯಾವ್ದು ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಡೆವಲಪ್ಮೆಂಟ್ ಇದೆ ಅಂತ ಕ್ವಿಕ್ ಆಗಿ ನೋಡ್ಬೋಣ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಇನ್ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಅಡಿಯಲ್ಲಿ 5 ನಗರ ಪಾಲಿಕೆಗಳಾಗಿ ಮಂಗಳವಾರ ಅಧಿಕೃತವಾಗಿ ಹೋಳಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ಅಂತಿಮ ಸೂಚನೆ ಪ್ರಕಟಿಸಿದೆ. ಈ ಮುಖಾಂತರ ರಾಜಧಾನಿ ಬೆಂಗಳೂರಿನ ಆಡಳಿತ ಹೊಸ ಅಧ್ಯಯನ ನಿನ್ನೆಯಿಂದ ಪ್ರಾರಂಭ ಆಗಿರೋದು. ಬೆಂಗಳೂರು ಆಡಳಿತ ಸುಧಾರಣೆ ದೃಷ್ಟಿಯಿಂದ ನಿವೃತ್ತ ಐಎಎಸ್ ಅಧಿಕಾರಿ ಬಿಎಸ್ ಪಾಟೀಲ್ ನೇತೃತ್ವದ ಸಮಿತಿ ಶಿಫಾರಸಿನಂತೆ ರಚಿಸಲಾಗಿರುವ ಜಿಬಿಎ ಅಡಿಯಲ್ಲಿ ಕಾರ್ಯನಿರ್ವಹಣೆಗೆ 5 ಪಾಲಿಕೆಗಳನ್ನು ರಚಿಸಿ ಸರ್ಕಾರವು ಜುಲೈ 19ರಂದು ಕರಡು ಅಧಿಸೂಚನೆ ಹೊರಡಿಸಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸಲ್ಲಿಸೋಕೆ 30 ದಿನ ಕಾಲಾವಕಾಶ ನೀಡಲಾಗಿತ್ತು. ಸಾರ್ವಜನಿಕರಿಂದ ಬಂದ 55 ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಪರಿಶೀಲಿಸಿ ಮಂಗಳವಾರ ಅಂತಿಮ ಅಧಿಸೂಚನೆ ಹೊರಡಿಸಿತ್ತು. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ ಮತ್ತು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗಳನ್ನು ರಚಿಸಲಾಗಿದೆ. ಮಂಗಳವಾರದಿಂದಲೇ 5 ಪಾಲಿಕೆ ಅಸ್ತಿತ್ವಕ್ಕೆ ಬಂದಿದ್ದು, ಪ್ರತಿ ಪಾಲಿಕೆಗೆ ಆಯುಕ್ತರು, ಹೆಚ್ಚುವರಿ ಆಯುಕ್ತರು, ತಲಾ 2 ಜಂಟಿ ಆಯುಕ್ತರು, ಮುಖ್ಯ ಇಂಜಿನಿಯರ್ ಸೇರಿದಂತೆ ವಿವಿಧ ಅಧಿಕಾರಿಗಳನ್ನ ನಿಯೋಜನೆ ಮಾಡುವ ಕಾರ್ಯವೂ ಕೂಡ ಸರ್ಕಾರ ಮಾಡಿದೆ. ಆಯುಕ್ತರು, ಅಧಿಕಾರಿಗಳ ನೇಮಕವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರು, ವಿಶೇಷ ಆಯುಕ್ತರು, ಬಿಎಂಟಿಎಫ್ಗೆ ಅಧಿಕಾರಿಯನ್ನ ನಿಯೋಜನೆ ಮಾಡಿ ಆದೇಶಿಸಲಾಗಿದೆ. ಮುಖ್ಯ ಆಯುಕ್ತರಾಗಿ ಎಂ ಮಹದೇಶ್ವರ ರಾವ್, ವಿಶೇಷ ಆಯುಕ್ತರಾಗಿ ಮುನೀಶ್ ಮೌದ್ಗಲ್, ಹಾಗೇನೆ ಸರಳ್ಕರ್, ವಿಕಾಸ್ ಕಿಶೋರ್, ಡಾಕ್ಟರ್ ಹರೀಶ್ ಕುಮಾರ್, ಪ್ರೀತಿ ಘಲ್ಹೋಟ್, ವಿಪತ್ತು ನಿರ್ವಹಣೆ ಎಫ್ಇಸಿಸಿ ಇವರೆಲ್ಲರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಈಗ ಹೊಸ ಪಾಲಿಕೆ ಅಲ್ಲ, ಹೊಸ ಪಾಲಿಕೆ ಯಾವ್ದ್ಯಾವ್ದು ಅಂತ ಅಂದ್ರೆ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ, ಬೆಂಗಳೂರು ಕೇಂದ್ರ. ಇವತ್ತಿನಿಂದ ಪ್ರತ್ಯೇಕ ತೆರಿಗೆ ಸಂಗ್ರಹ ಕೂಡ ಇದರಿಂದ ಶುರು ಆಗತ್ತೆ. ನಾಗರಿಕ ಸ್ನೇಹಿ ಆಡಳಿತ ಹಾಗೂ ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ತಂದಿದ್ದೇವೆ. ಬುಧವಾರದಿಂದಲೇ ಪ್ರತ್ಯೇಕ ತೆರಿಗೆ ಸಂಗ್ರಹ ಸೇರಿದಂತೆ 5 ಪಾಲಿಕೆಗಳ ಆಡಳಿತ ಶುರುವಾಗಲಿದೆ. ನವೆಂಬರ್ 1ರಂದು ಹೊಸ 5 ಪಾಲಿಕೆಗಳ ಭವ್ಯ ಕಟ್ಟಡಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗುತ್ತೆ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೊಸ ಪಾಲಿಕೆ ವೈಖರಿ ಹೇಗಿರುತ್ತೆ ಅನ್ನೋದೊಂದು ಪ್ರಶ್ನೆ ಆಗುತ್ತೆ. ಹೆಂಗಪ್ಪ ಇದು ಕಾರ್ಯನಿರ್ವಹಿಸುತ್ತೆ, ಇದರ ಕಾರ್ಯವೈಖರಿ ಯಾವ ರೀತಿ ಆಗಿರುತ್ತೆ? ಕನ್ನಡ ರಾಜ್ಯೋತ್ಸವದಂದು 5 ಪಾಲಿಕೆ ಕಟ್ಟಡಗಳಿಗೆ ಭೂಮಿ ಪೂಜೆ ಮಾಡೋದು. ನವೆಂಬರ್ 1ರಂದು ವಾರ್ಡ್ಗಳ ಪುನರ್ ವಿಂಗಡಣೆ. ನವೆಂಬರ್ 30ರಂದು ಮೀಸಲಾತಿ ಅಧಿಸೂಚನೆ ಪ್ರಕಟ. ಬಳಿಕ ಚುನಾವಣಾ ಆಯೋಗದಿಂದ 5 ಪಾಲಿಕೆಗಳಿಗೆ ಚುನಾವಣೆ. ಪಾಲಿಕೆ ಸದಸ್ಯರ ಅವಧಿ 5 ವರ್ಷ. ಮೇಯರ್, ಉಪಮೇಯರ್ ಅಧಿಕಾರ 30 ತಿಂಗಳು. ಇನ್ನು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿ ಮಹೇಶ್ವರ್ ರಾವ್ ಅವರನ್ನ ನೇಮಕ ಕೂಡ ಮಾಡಲಾಗಿದೆ. ಈಗ ಪ್ರತ್ಯೇಕ ಆಸ್ತಿ ತೆರಿಗೆ ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಈ ಪ್ರತ್ಯೇಕ ಆಸ್ತಿ ತೆರಿಗೆ ಹೆಂಗಿರತ್ತೆ, ಅದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಕೇಂದ್ರ ನಗರ ಪಾಲಿಕೆ, ಪೂರ್ವ ನಗರ ಪಾಲಿಕೆ ಅಂತ ಈ ಬಿಬಿಎಂಪಿಯ 198 ವಾರ್ಡ್ಗಳ ಪೈಕಿ 42 ವಾರ್ಡ್ಗಳು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗೆ ಬರುತ್ತೆ. ಕೇಂದ್ರ ನಗರ ಪಾಲಿಕೆ ವಲಯ 1ಕ್ಕೆ ಸಿ.ವಿ. ರಾಮನ್ ನಗರ, ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಬರುತ್ತೆ. ವಲಯ 2ಕ್ಕೆ ಚಾಮರಾಜಪೇಟೆ, ಚಿಕ್ಕಪೇಟೆ, ಗಾಂಧಿನಗರ, ಶಿವಾಜಿನಗರ ವಿಧಾನ ಕ್ಷೇತ್ರ ಬರಲಿದೆ. ಇನ್ನು ಇದರ ಸ್ಥಳಗಳಿಗೆ ಎಲ್ಲಿ ಅಂತಂದ್ರೆ ವಲಯ 1 ಇದು ಎಂಜಿ ರಸ್ತೆಯ ಹಾಲಿ ಬಿಬಿಎಂಪಿ ಪೂರ್ವ ವಲಯ ಕಚೇರಿನೇ ಈ ಕಚೇರಿ. ವಲಯ 2 ಬಿಬಿಎಂಪಿಯ ಕೇಂದ್ರ ಕಚೇರಿ ಆವರಣದ ಅನಿಕ್ಸ್ 3 ಕಟ್ಟಡ. ಆಯುಕ್ತರು ಪಿ ರಾಜೇಂದ್ರ ಚೋಳನ್, ಹೆಚ್ಚುವರಿ ಆಯುಕ್ತ ರಾಹುಲ್ ಶರಣಪ್ಪ ಇವರಿದ್ದಾರೆ. ಇನ್ನು ವಲಯ 1 ಜಂಟಿ ಆಯುಕ್ತರು ಕೆ ರಂಗನಾಥ್, ಉಪ ಆಯುಕ್ತ ಕೆ ರಾಜು, ಮುಖ್ಯ ಇಂಜಿನಿಯರ್ ಸುಗುಣ ಇದ್ದಾರೆ. ಸೊ ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ಇಲ್ಲಿ ವಾರ್ಡ್ಗಳನ್ನ ಪಾಲಿಕೆ ಅಂದಾಜು ಜನಸಂಖ್ಯೆ ಏನಿದೆ ಅಂತ ನಾವು ನೋಡೋದಾದ್ರೆ ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ 9 ಲಕ್ಷ 2011ರ ಜನಗಣತಿ ಪ್ರಕಾರ. 2023ರ ಜನಗಣತಿ ಪ್ರಕಾರ ಈಗ 13 ಲಕ್ಷ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಈಗ 45 ಲಕ್ಷ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ 25 ಲಕ್ಷ, ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ 31 ಲಕ್ಷ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ 30 ಲಕ್ಷ ಇಷ್ಟು ಜನರು ಇಲ್ಲಿ ಇದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ. ಇನ್ನು ಇದರಿಂದ 500 ನಾಯಕರು ಬೆಳೆಯಲಿದ್ದಾರೆ ಎನ್ನುವುದನ್ನು ಹೇಳ್ತಾ ಇರೋದು. ಹೆಂಗೆ ಬೆಳೀತಾರೆ?
ಒಂದು ಪಾಲಿಕೆಯನ್ನ 5 ಪಾಲಿಕೆ ಮಾಡಿದ್ದೇವೆ. 27 ವಿಭಾಗಗಳನ್ನ 50 ವಿಭಾಗ, 75 ಉಪವಿಭಾಗಗಳನ್ನ 150 ಉಪವಿಭಾಗ ಮಾಡಿದ್ದೇವೆ. ಒಂದು ಪಾಲಿಕೆಗೆ ಗರಿಷ್ಠ 150 ವಾರ್ಡ್ ರಚಿಸೋಕೆ ಅವಕಾಶ ನೀಡಿದ್ದು ಸರಾಸರಿ 100 ವಾರ್ಡ್ ಅಂತ ಹೇಳಿದ್ರು 500 ವಾರ್ಡ್ ಆಗತ್ತೆ. 500 ಹೊಸ ನಾಯಕರು ಬೆಳೆಯಲಿದ್ದಾರೆ. ಇದರಲ್ಲಿ 50% ಮಹಿಳೆಯರು ಇರ್ತಾರೆ. ನಾನು ರಾಜಕಾರಣದ